ಎಲ್ರಿಗೂ ನಮಸ್ಕಾರ. ಯಾರೇನ್ ಮನೆಯಲ್ಲಿ ಇವಾಗ ಹುಟ್ಟಿದ ಮಕ್ಕಳಿಂದ 5 ವರ್ಷದ ಒಳಗಡೆ ಮಕ್ಕಳಿದ್ದಾರೆ, ದಯವಿಟ್ಟು ಅವ್ರ ಅಪ್ಪ ಅಮ್ಮ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ. ಏನಂದ್ರೆ ನೆನ್ನೆ ಹಾಸ್ಪಿಟಲ್ ಅಲ್ಲಿ ಒಂದ್ ಅಪ್ಪ ಅಮ್ಮ ಒಂದ್ ಮಗುನ ಕರ್ಕೊಂಡ್ ಬರ್ತಾರೆ. ಅವ್ರ ಜೊತೆ 3-4 ಜನ ಅವ್ರ ಕಡೆಯವ್ರು ಯಾರು ಬಂದಿರ್ತಾರೆ. ಅವ್ರ ಮಗುನ ಕರ್ಕೊಂಡ್ ಬಂದ ಟೈಮಲ್ಲಿ ನಮ್ ಕ್ಯಾಶುಯಾಲಿಟಿ ಫುಲ್ ಬಿಸಿ ಇರ್ತದೆ. ಹೊರಗಡೆ ಜೋರ್ ಮಳೆ ಬರ್ತಾ ಇರ್ತದೆ. ಒಂದು RTA ಪೇಷಂಟ್ಸ್ ಇರ್ತಾರೆ, ಬ್ರೆತ್ಲೆಸ್ನೆಸ್ ಪೇಷಂಟ್ ಇರ್ತಾರೆ, ಫೀವರ್ ಪೇಷಂಟ್ಸ್ ಇರ್ತಾರೆ, ಡಿಹೈಡ್ರೇಷನ್ ಕೇಸಸ್ ಇರ್ತದೆ, ಫುಲ್ ಬಿಸಿ ಇರ್ತದೆ. ಆದ್ರೆ ಈ ಪಾಪು ಕರ್ಕೊಂಡ್ ಬಂದಾಗ ನಾವು ಇಮಿಡಿಯೇಟ್ ಆಗಿ ಬಿಸಿ ಮಾಡ್ತೀವಿ. ಪಾಪುನ ವೈಟಲ್ಸ್ ಎಲ್ಲ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಟೆಂಪರೇಚರ್ 103 ಇದೆ ಅಂತ. ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ವಿತಿನ್ 20 ಮಿನಿಟ್ಸ್ ಪಾಪು ಕಾನ್ಶಿಯಸ್ ಗೇನ್ ಮಾಡುತ್ತೆ. ಆಮೇಲೆ ಅವ್ರಿಗೆ ಮಕ್ಕಳು ಡಾಕ್ಟರ್ ಬೇಕಾಗಿರೋದ್ರಿಂದ ನಾವು ಹೈಯರ್ ಸೆಂಟರ್ಗೆ ಶಿಫ್ಟ್ ಮಾಡಿ ಕೊಡ್ತೀವಿ ಆ ಪಾಪುನ. ನಾನಿಲ್ಲಿ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಪ್ರಾಕ್ಟಿಕಲಿ ಹಾಸ್ಪಿಟಲ್ ಹೆಂಗ್ ರನ್ ಆಗುತ್ತೆ ಅಂತ. ನಮಗೆ ಯಾರೇ ಬಂದ್ರು ಪೇಷಂಟ್ಸ್ ಅಂದ್ರೆ ಒಟ್ಟಿಗೆ ಒಂದು 10 ಜನ ಪೇಷಂಟ್ಸ್ ಬರ್ತಾರೆ, ನಾವು 10 ಜನ ಪೇಷಂಟ್ ನ ನೋಡ್ಬೇಕಾಗಿರುತ್ತೆ. ಒಂದ್ ಕಡೆ ಥರ್ಮೋಮೀಟರ್ ಇರ್ತೀವಿ, ಒಂದ್ ಕಡೆ ಬಿಪಿ ಚೆಕ್ ಮಾಡ್ತಾ ಇರ್ತೀವಿ, ಒಂದ್ ಕಡೆ ಹಿಸ್ಟ್ರಿ ತಗೋತಾ ಇರ್ತೀವಿ. ಈ ತರ ಒಂದೊಂದ್ ಕೆಲಸ ಒಬ್ರು ಮಾಡ್ತಾ ಇರ್ತಾರೆ. ಈ ಪಾಪು ಬಂದಾಗ ಇನಿಷಿಯಲ್ ಅಂದ್ರೆ ಏನೇನಾಯ್ತು ಹಿಸ್ಟ್ರಿ ಕೇಳಬೇಕಾಗಿರುತ್ತೆ, ವೈಟಲ್ ಚೆಕ್ ಮಾಡ್ಬೇಕಾಗಿರುತ್ತೆ. ನಾವು ಒಂದಷ್ಟು ಪ್ರಶ್ನೆಗಳನ್ನ ಅಟೆಂಡರ್ಸ್ ನ ಕೇಳಿದಾಗ ಅವ್ರು ಹೇಳ್ತಾರೆ ಬರೀ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ರಲ್ಲ ಪಾಪು ನೋಡಿ ಅಂತ. ಇಲ್ಲ, ನಮಗೆ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತಿಳ್ಕೊಡಿ. ಎರಡನೇದು, ನೀವು ಅವಾಗಲಿಂದ ಏನ್ ಮಾಡ್ತಾ ಇದ್ದೀರಾ, ಪಾಪುಗೆ ಬೇಗ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾರೆ. ಯಾವಾಗಲೂ ಮಿನಿಮಮ್ ಟೈಮ್ ಅಂತ ಬೇಕಾಗುತ್ತೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ. ಅಂದ್ರೆ ನೀವು ಪಾಪನ್ ಕರ್ಕೊಂಡ್ ಬಂದ್ರೆ ಅದು ಫಸ್ಟ್ ವೈಟಲ್ ಚೆಕ್ ಮಾಡಬೇಕು. ಅದಾದ್ಮೇಲೆ ಅದಕ್ಕೆ ಏನಾದ್ರು ಇಂಜೆಕ್ಷನ್ಸ್ ಕೊಡ್ಬೇಕು ಅಂತ ಅಂದ್ರೂ ಅದಕ್ಕೊಂದು ಕ್ಯಾನ್ಯುಲಾ ಅಂತ ಸೂಜಿ ಹಾಕ್ಬೇಕು. ಅದಾದ್ಮೇಲೆ ಇಂಜೆಕ್ಷನ್ಸ್ ಕನೆಕ್ಟ್ ಮಾಡಬೇಕು. ಇಂಜೆಕ್ಷನ್ಸ್ ಕನೆಕ್ಟ್ ಮಾಡಿ ನೀವು ಎಷ್ಟೇ ಫಾಸ್ಟ್ ಆಗಿ ಕೆಲಸ ಮಾಡ್ತೀನಿ ಅಂದ್ರೆ ಒಂದ್ ಕಡೆ ಪಕ್ಷ ಒಂದು 5 ರಿಂದ 10 ನಿಮಿಷ ಆದ್ರೂ ಬೇಕಾಗಿರುತ್ತೆ. ಈ ಗ್ಯಾಪ್ ಅಲ್ಲಿ ಅಟೆಂಡರ್ಸ್ ಹೆಂಗ್ ಮಾತಾಡ್ತಾರಂದ್ರೆ, ನಿಮಗೆ ಟ್ರೀಟ್ಮೆಂಟ್ ಗೊತ್ತಿಲ್ಲ ಅಂದ್ರೆ ನೀವು ಕೊಡ್ಬೇಡಿ, ಇಮಿಡಿಯೇಟ್ ಆಗಿ ಮಕ್ಕಳು ಡಾಕ್ಟರ್ನ ಕರ್ಸಿ, ನಮಗೆ ಅವರೇ ಬೇಕು. ನೀವ್ ಏನ್ ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತಾ ಕೆಲಸ ಏನ್ ಮಾಡ್ಬೇಕು ಅಂತ. ಮೇಡಮ್ ಅವರನ್ನೇ ನೋಡ್ತಾ ಇದ್ರಲ್ಲ, ನಮ್ಮ ಮಗು ನೋಡಿ. ಈ ತರ ಹೇಳೋದು ತಪ್ಪಲ್ಲ. ಅವ್ರಿಗೇನಂದ್ರೆ ನಮ್ಮ ಮಗುಗೆ ಏನಾದ್ರು ಆಗೋಗ್ಬಿಟ್ರೆ ಈ ತರ ಅವ್ರು ಟೆನ್ಷನ್ ಅಲ್ಲಿ ಇರ್ತಾರೆ. ನಾನು ಹೇಳ್ತಿರೋದು ಈ ತರ ಮೈಂಡ್ ಸೆಟ್ ಅಲ್ಲಿ ಯಾವ ಪೇರೆಂಟ್ಸ್ ಇರ್ತಾರೆ ಅವರು ಮುಂಚೆನೆ ತಿಳ್ಕೊಂಡ್ಬಿಡಿ ಯಾವ ಹಾಸ್ಪಿಟಲ್ ಅಲ್ಲಿ ಮಕ್ಕಳು ಡಾಕ್ಟರ್ ಸಿಗ್ತಾರೆ ಅಂತ. ಸೊ ದಟ್ ಈ ತರ ಏನಾದ್ರು ಎಮರ್ಜೆನ್ಸಿ ಬಂದಾಗ ನೀವು ಡೈರೆಕ್ಟ್ ಎಲ್ಲಿ ಸಿಗ್ತಾರೆ ಮಕ್ಕಳು ಡಾಕ್ಟರ್ ಅವರನ್ನೇ ಕನ್ಸಲ್ಟ್ ಮಾಡ್ಬೋದು. ನಾನು ಅದೇ ಮುಂಚೆ ವಿಡಿಯೋದಲ್ಲಿ ಹೇಳಿದೆ, ನೀವು ನಂಬೋ ಅಂತ ಮಕ್ಕಳು ಡಾಕ್ಟರ್ ಯಾವ ಹಾಸ್ಪಿಟಲ್ ಎಷ್ಟೊತ್ತಿಗೆ ಸಿಗ್ತಾರೆ ಅಂತ ಒಂದು ತಿಳ್ಕೊಳ್ಳಿ. ಎರಡನೇದು, ಅವ್ರ ಆಬ್ಸೆನ್ಸ್ ಅಲ್ಲಿ ನೀವು ಯಾವ ಹಾಸ್ಪಿಟಲ್ಗೆ ಹೋಗ್ಬೇಕು, ಯಾವ ಮುಖಾಂತರ ನೀವು ಕಾಲ್ ಮಾಡಿಸ್ಬೋದು ಅಥವಾ ಬೇರೆಯವ್ರು ಯಾರನ್ನ ನೀವು ಕನ್ಸಲ್ಟ್ ಮಾಡ್ಬೋದು. ನೀವು ಈ ತರ ಯಾವಾಗ ಮಲ್ಟಿಪಲ್ ಆಪ್ಷನ್ಸ್ ಇಟ್ಕೊಳ್ಳಿ, ಒಂದೇ ಆಪ್ಷನ್ಸ್ ಇಟ್ಕೊಂಡ್ಬೇಡಿ. ಇಲ್ಲಾಂದ್ರೆ ಹೆಂಗ್ ತೊಂದರೆ ಆಗುತ್ತೆ ಅಂದ್ರೆ, ಈಗ ನಮ್ಗೆ ಬಂದು ನಿಮಗೆ ಟ್ರೀಟ್ಮೆಂಟ್ ಗೊತ್ತಿದ್ರೆ ಕೊಡಿ, ಇಲ್ಲ ಅಂದ್ರೆ ಕೊಡ್ಬೇಡಿ ಅಂದ್ರೆ ಅದು ಹಂಗೆ ವರ್ಕ್ ಆಗೋದಿಲ್ಲ ಹಾಸ್ಪಿಟಲ್ಸ್ ಅಲ್ಲಿ. ಸೊ ದಟ್ ನಾನು ನಿಮಗೆ ಎಲ್ರಿಗೂ ಹೇಳಿರೋದು ಏನಂದ್ರೆ, ನಿಮಗೆ ಯಾರ ಮೇಲೆ ನಂಬಿಕೆ ಇದೆ ಅವ್ರ ಹತ್ರ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬಿಟ್ರೆ ನಿಮಗೊಂದು ನಂಬಿಕೆ, ಅವ್ರು ಹೌದಪ್ಪ ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಮತ್ತೆ ನಿಮಗೊಂದು ಸಮಾಧಾನ, ಹೌದಪ್ಪ ಅವರು ಮಗುನ ನೀಟಾಗಿ ನೋಡ್ತಾರೆ, ನಮ್ಮ ಮಗು ಹುಷಾರಾಗುತ್ತೆ ಅಂತ. ಈ ತರ ಆದ್ರೆ ಇಲ್ಲಿ ನಮಿಗೂ ಪ್ರಾಬ್ಲಮು, ನಿಮಗೂ ಪ್ರಾಬ್ಲಮು. ಸೊ ಹಂಗೆ ಮಾಡಬೇಡಿ. ಎಸ್ಪೆಷಲಿ ಮಕ್ಕಳು ಅಂತ ಬಂದಾಗ ನೀವು ಯಾವಾಗಲೂ ನಿಮ್ಮ ಪೀಡಿಯಾಟ್ರಿಷಿಯನ್ ಎಲ್ಲಿ ಸಿಗ್ತಾರೆ, ಎಷ್ಟೊತ್ತಿಗೆ ಸಿಗ್ತಾರೆ, ಯಾವಾಗೆಲ್ಲ ನೀವು ಅವರನ್ನ ಅಂದ್ರೆ ಕಾಲ್ ಮಾಡೋ ಅಥವಾ ಬೇರೆಯವ್ರ ಕೈಲಿ ಕಾಲ್ ಮಾಡಿಸೋ ಅಥವಾ ಹಾಸ್ಪಿಟಲಿಗೆ ಹೋಗೋ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಕರೆಕ್ಟಾಗಿ ತಿಳ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು.